ಶಾಸಕ ಸಚಿವರ ವಿಶ್ವಾಸ ಗಳಿಸಲು ಮುಂದಾದ ಡಿಸಿಎಂ ಡಿಕೆಶಿ ಸಚಿವರು ಶಾಸಕರನ್ನ ಆಹ್ವಾನಿಸಿ ಸಮಸ್ಯೆಯನ್ನ ಆಲಿಸ್ತಾ ಇದ್ದಾರೆ. ಡಿಕೆಶಿ ಶಾಸಕರ ಕ್ಷೇತ್ರಗಳ ಅಭಿವೃದ್ಧಿಯ ಅನುದಾನ ಸಮಸ್ಯೆಯನ್ನ ಕೇಳ್ತಾ ಇದ್ದಾರೆ. ಡಿಸಿಎಂ ನಮ್ಮ ಜೊತೆ ನಿಲ್ಲಿ, ನಿಮ್ಮ ಜೊತೆ ನಾವಿರ್ತೇವೆ ಅಂತ ಡಿಕೆಶಿ ಅವರು ಆಫರ್ ಕೊಡ್ತಾ ಇದ್ದಾರೆ. ಈ ವೇಳೆ ಹಲವರಿಗೆ ಸಚಿವ ಸ್ಥಾನದ ಆಫರ್ ಅನ್ನ ಕೂಡ ನೀಡ್ತಾ ಇದ್ದಾರಂತೆ ಡಿಕೆಶಿ ಅವರು. ಸಚಿವರಿಗೂ ಪ್ರಬಲ ಖಾತೆ ನೀಡುವಂತಹ ಭರವಸೆಯನ್ನ ನೀಡ್ತಾ ಇದ್ದಾರೆ. ಸಿಎಂ ಗಾದಿ ಕನಸನ್ನ ನನಸು ಮಾಡಿಕೊಳ್ಳಲು ಡಿಸಿಎಂ ಡಿಕೆಶಿ ಅವರು ಹರಸಾಹಸ ಪಡ್ತಾ ಇದ್ದಾರಂತೆ. ಶಾಸಕರು ಸಚಿವರ ವಿಶ್ವಾಸವನ್ನ ಗಳಿಸಲು ಮುಂದಾಗ್ತಾ ಇದ್ದಾರೆ. ಒಂದು ಕಡೆ ರಾಜಣ್ಣ ಅವರು ಏನೋ ಚೇಂಜಸ್ ಆಗುತ್ತೆ ಎನ್ನುವಂತಹ ಸುಳಿವನ್ನ ಕೊಟ್ಟಿದ್ದಾರೆ. ಒಂದು ಕಡೆ ಮತ್ತೊಂದು ಕಡೆ ಸುರ್ಜೇವಾಲಾ ಅವರು ಕೂಡ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಏನೋ ಆಗ್ತಾ ಇದೆ, ಒಟ್ಟಿನಲ್ಲಿ ಏನೋ ಆಗ್ತಾ ಇದೆ. ಸೊ ಆ ಒಂದು ಕಾರಣವಾಗಿ ಸುರ್ಜೇವಾಲಾ ಅವರು ಇದೇ ತಿಂಗಳು 30ನೇ ತಾರೀಕಿಗೆ ಆಹ್ವಾನಿಸ್ತಾ ಇರೋದು ಒಂದು ಕಡೆ. ಆದ್ರೆ ಶಾಸಕರು ಇರಬಹುದು, ಸಚಿವರ ವಿಶ್ವಾಸವನ್ನ ಗಳಿಸಬೇಕು ಅನ್ನೋದು. ಯಾಕೆಂದ್ರೆ ಜಾಸ್ತಿ ಬೆಂಬಲ ಇರೋದು ಸಿಎಂ ಸಿದ್ದರಾಮಯ್ಯ ಅವರಿಗೆ. ಡಿಕೆಶಿ ಅವರಿಗೆ ಕಂಪೇರ್ ಮಾಡಿದ್ರೆ, ಅವ್ರಿಗಿರುವಂತಹ ಶಾಸಕ ಮತ್ತು ಸಚಿವರ ಬೆಂಬಲವನ್ನ ಕಂಪೇರ್ ಮಾಡಿದ್ರೆ ಎಸ್ ಅದು ಜಾಸ್ತಿ, ಒಂದ್ ಕಡೆ ತೂಕ ಜಾಸ್ತಿ ಇರೋದು ಸಿಎಂ ಸಿದ್ದರಾಮಯ್ಯ ಅವರಿಗೆ. ಇನ್ನೊಂದೇನು ಅಂದ್ರೆ ಹೈಕಮಾಂಡ್ ಕೂಡ ವಾಲುದು ಕೂಡ ಒಂದೊಂದ್ಸಲ ಸಿದ್ದರಾಮಯ್ಯ ಅವ್ರಿಗೇನೆ ಹೈಕಮಾಂಡ್. ಯಾಕಂದ್ರೆ ಅವ್ರ ಮಾತೆ ಹಂಗಿರುತ್ತೆ, ಎಲ್ಲರ ಬಾಯಿನೂ ಮುಚ್ಚಿಸ್ಬಿಡ್ತಾರೆ. ಇವರು ಮುಚ್ಚಿಸುವಂತಹ ನಾಯಕ ಬೇಕು, ಕೆಲಸ ಮಾಡಿ ಮುಚ್ಚಿಸ್ತಾರೋ ಇಲ್ಲ, ಬಾಯಿ ಮುಚ್ಚುವಂತಹ ನಾಯಕ ಬೇಕು. ಸೊ ಆ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡ್ತಾರೆ ಅನ್ನೋದು ಒಂದು ನಂಬಿಕೆ ಇದೆ ಅವ್ರಿಗೆ. ಹೈಕಮಾಂಡ್ಗೂ ಕೂಡ ಸ್ವಲ್ಪ ಜವಾಬ್ದಾರಿಯನ್ನ ಚೆನ್ನಾಗಿ ನಿಭಾಯಿಸ್ತಾರೆ ಅನ್ನುವಂತಹ ಭರವಸೆಯನ್ನ ಕೂಡ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಮಾಡಿರೋದ್ರಿಂದಾಗಿ ಸೊ ಯಾವಾಗಲೂ ಕೂಡ ಹೈಕಮಾಂಡ್ ನಾಯಕರು ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಬೆಂಬಲಕ್ಕೆ ಕೂಡ ನಿಂತುಕೊಳ್ತಾರೆ. ಸೊ ಮೂಡಾ ಪ್ರಕರಣವನ್ನು ಕೂಡ ನೀವು ಗಮನಿಸಿದ್ರೆ ಆ ಸಂದರ್ಭದಲ್ಲಿಯೂ ಕೂಡ ಸಿಎಂ ಸಿದ್ದರಾಮಯ್ಯ ಪರವಾಗಿ ಕೂಡ ಹೈಕಮಾಂಡ್ ನಾಯಕರು ಕೂಡ ನಿಂತುಕೊಳ್ತಾರೆ. ಸೊ ಈಗ ಡಿಸಿಎಂಗೆ ಇದೆ ಬೇಜಾರಾಗ್ಬಿಟ್ಟಿರೋದು, ಎಲ್ಲ ಅವ್ರ ಪಾರ್ಟಿನೇ, ನನ್ನ ಪಾರ್ಟಿ ಯಾರು, ಒಬ್ಬೊಬ್ರೆ ಗಾಳ ಹಾಕಿ ನನ್ನ ಕಡೆ ಮಾಡ್ಕೊಳ್ಬೇಕು. ಕಂಪ್ಲೀಟ್ ಆದಂತಹ ಬೆಂಬಲ ಸಿಕ್ಬಿಟ್ರೆ ನಾನೇ ಸಿಎಂ ಅನ್ನೋದು ಡಿಸಿಎಂ ಕನ್ಸು. ಸೊ ಬಿಡ್ತಾರ ಚಾನ್ಸ್ ಅವರು. ಶಾಸಕರು ಸಚಿವರ ವಿಶ್ವಾಸವನ್ನ ಗಳಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ ಡಿಸಿಎಂ ಡಿಕೆಶಿ ಅವರು. ಸಚಿವರು ಶಾಸಕರನ್ನ ಆಹ್ವಾನಿಸಿ ಸಮಸ್ಯೆಯನ್ನ ಕೇಳ್ತಾ ಇದ್ದಾರೆ. ಯಾವಾಗ ಶಾಸಕರು ಬಾಯ್ ಬಡ್ಕೊಂಡ್ರು, ನಮ್ಗೆ ಅನುದಾನ ಕೊಡ್ತಾ ಇಲ್ಲ, ನಮ್ಗೆ ತೊಂದರೆ ಆಗ್ತಾ ಇದೆ, ವಸತಿ ಯೋಜನೆಯಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ, ದುಡ್ಡು ತಗೊಂಡು ಮನೆ ಕೊಡ್ತಾ ಇದ್ದಾರೆ, ಅನುದಾನ ಇಲ್ಲ, ಸಚಿವರು ನಮ್ಮ ಪತ್ರಗಳಿಗೆ ಒಂದು ರಿಪ್ಲೈ ಮಾಡಲ್ಲ ಅಥವಾ ಮೀಟ್ ಮಾಡಲ್ಲ ಅವರು, ಅಥವಾ ನಮ್ಮನ್ನು ಕರೆಯೋದಿಲ್ಲ, ಕರೆ ಮಾಡಿದ್ರು ಕೂಡ ಏನ್ ರಿಪ್ಲೈ ಇಲ್ಲ, ಹೀಗೆ ನಮ್ಮ ಸಮಸ್ಯೆಗಳನ್ನ ಆಲಿಸ್ತಾ ಇಲ್ಲ ಸಚಿವರು ಅಂತ ಯಾವಾಗ ಅವರು ಧ್ವನಿಯನ್ನ ರೈಸ್ ಮಾಡ್ತಾರೋ, ಈಗ ಡಿಕೆಶಿ ಅವರು ಎಲ್ಲ ಸಮಸ್ಯೆ ನಾನು ನಿಭಾಯಿಸಿಬಿಟ್ಟು ಹೈಕಮಾಂಡ್ ನಿಂದ ಶಭಾಷ್ ಅಂತ ಅನ್ಸ್ಕೊಬಿಡ್ಬೇಕು ಅಂತ ಡಿಕೆಶಿ ಅವರಿದ್ದಾರೆ. ಜೊತೆಗೆ ಇದೇ ಒಂದು ಸುಸಂದರ್ಭ ಅವರಿಗೆ, ಸಚಿವರು ಶಾಸಕರನ್ನ ಅವರ ಸಮಸ್ಯೆಗಳನ್ನ ಬಗೆಹರಿಸುವಂತಹ ಮೂಲಕವಾಗಿ ಒಂದ್ ಸ್ವಲ್ಪ ಓಟ್ ಎಲ್ಲ ಇವ್ರ ಕಡೆಗಿರ್ಲಿ ಅಂತ ತನ್ನ ಬೆಂಬಲಕ್ಕೆ ಜಾಸ್ತಿ ನಿಂತ್ಕೊಳ್ಳಿ ಅನ್ನೋದು ಕೂಡ ಇರುತ್ತೆ ಡಿಕೆಶಿ ಅವ್ರಿಗೆ. ಸೊ ಸಚಿವರು ಶಾಸಕರನ್ನ ಆಹ್ವಾನಿಸಿ ಸಮಸ್ಯೆಯನ್ನ ಕೂಡ ಆಲಿಸ್ತಾ ಇದ್ದಾರೆ ಡಿಕೆಶಿ ಅವರು. ಶಾಸಕರ ಕ್ಷೇತ್ರಗಳ ಅಭಿವೃದ್ಧಿ ಅನುದಾನ ಸಮಸ್ಯೆಯನ್ನ ಕೂಡ ಕೇಳ್ತಾ ಇದ್ದಾರೆ. ಏನಾಯ್ತು, ಏನ್ ಪ್ರಾಬ್ಲಮ್ ಆಯ್ತು? ಈಗ BR ಪಾಟೀಲ್ ಅವರು ಇರ್ಬೋದು, ರಾಜು ಕಾಗೆ ಇರ್ಬೋದು, ಎಲ್ಲರನ್ನೂ ಕೂಡ ಆಹ್ವಾನ ಮಾಡಿದ್ರು. ಯಾರೆಲ್ಲ ಸರ್ಕಾರದ ವಿರುದ್ಧ ಅಥವಾ ಏನ್ ಆರೋಪ ಮಾಡಿದ್ರು ಅವರನ್ನು ಕೂಡ ಕರೆಸಿ ಈಗಾಗಲೇ ಡಿಕೆಶಿ ಅವರು ಮಾತನಾಡಿದ್ದಾರೆ. ಸಿಎಂ ಅವರು ಕೂಡ ಮಾತನಾಡಿದ್ದಾರೆ, ಡಿಕೆಶಿ ಅವರು ಕೂಡ ಮಾತನಾಡಿದ್ದಾರೆ. ಅದರ ಜೊತೆಗೆ ಶಾಸಕರ ಕ್ಷೇತ್ರಗಳ ಅಭಿವೃದ್ಧಿ ಆಗ್ತಿದ್ಯಾ ಆಗ್ತಿಲ್ವಾ, ಅನುದಾನ ಸಮಸ್ಯೆ ಏನಾಗಿದೆ, ಪ್ರಾಬ್ಲಮ್ಸ್ಗಳು ಏನ್ ಕ್ರಿಯೇಟ್ ಆಯ್ತು, ಎಲ್ಲದರ ಬಗ್ಗೆ ಕೂಡ ಈಗಾಗಲೇ ಕೂಲಂಕುಷವಾಗಿ ಮಾಹಿತಿಗಳನ್ನ ಡಿಸಿಎಂ ಪಡೆದುಕೊಂಡಿದ್ದಾರೆ. ನಮ್ ಜೊತೆ ನೀವು ನಿಂತ್ಕೊಳ್ಳಿ, ನಿಮ್ ಜೊತೆಗೂ ಕೂಡ ನಾವು ನಿಂತ್ಕೊಳ್ತೀವಿ ಅಂತ ಡಿಕೆಶಿ ಅವರು ಆಫರ್ ಕೊಟ್ಟಿದ್ದಾರೆ. ನಮ್ ಜೊತೆ ನೀವು ನಿಂತ್ಕೊಂಡ್ರೆ ನಿಮ್ ಜೊತೆಗೆ ನಾವು ನಿಂತ್ಕೊಳ್ತೀವಿ. ಈ ವೇಳೆ ಹಲವರಿಗೆ ಸಚಿವ ಸ್ಥಾನದ ಆಫರ್ ಅನ್ನ ಕೂಡ ನೀಡ್ತಾ ಇದ್ದಾರಂತೆ ಡಿಕೆಶಿ ಅವರು. ಸಚಿವರಿಗೂ ಪ್ರಬಲ ಖಾತೆಯನ್ನ ನೀಡ್ತೀವಿ ಅನ್ನುವಂತಹ ಭರವಸೆಯನ್ನ ಕೂಡ ಕೊಡ್ತಾ ಇದ್ದಾರೆ. ಸಿಎಂ ಗಾದಿ ಕನಸನ್ನ ಹೇಗಾದ್ರೂ ಮಾಡಿ ನನಸು ಮಾಡಿಕೊಳ್ಬೇಕು ಅನ್ನೋದೇ ಡಿಸಿಎಂ ಡಿಕೆಶಿ ಅವರ ಹರಸಾಹಸ ಆಗಿದೆ.